ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ, ಇವರು ಇವತ್ತಿನ ಬಾಸ್. ಯಾಕೆ ಹೀಗೆ ಹೇಳಿದೆ ಅಂತ ತಿಳಿಸ್ತೀನಿ. ಈಗ ನೀವು ಗೆಸ್ ಮಾಡಿ ನಾನು ಎಲ್ಲಿದ್ದೀನಿ. ಆಬ್ವಿಯಸ್ಲಿ ಕಾರಲ್ಲಿ, ಬಟ್ ಯಾವ ಊರಲ್ಲಿದ್ದೀನಿ, ಇದೊಂಥರ ಏನ್ರಿ ಅನ್ನೋದು, ಇದಕ್ಕೆ ಮಹಾ ಟ್ವಿಸ್ಟ್ ಅನ್ನೋದ, ಅನ್ಕೊಳ್ಳೋದೊಂಥರ ಆಗೋದೊಂಥರ ಅನ್ನೋದ, ಏನಂತ ಕೊಡೋದು ಇದಕ್ಕೆ ಎಮರ್ಜೆನ್ಸಿ ಆಯ್ತು. ಅದು ಒಳ್ಳೆ ಈ ಕಡೆ ಬಂದು ನಮಗೂ ಒಂಥರ ಒಳ್ಳೆಯದು. ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಅದಾಗಿದ್ದು ಇನ್ನೊಂದು ಏನು ಒಂದು ವರ್ಡಲ್ಲಿ ಅದನ್ನ ಹೇಳೋದು ಎಕ್ಸ್ಪ್ಲೇನೇ ಮಾಡೋಕ್ಕಾಗ್ತಾ ಇಲ್ಲ. ಸೊ ಈಗ ನಾವು ಇದ್ದೀವಿ ಶ್ರೀರಂಗಪಟ್ಟಣದಲ್ಲಿ. ಬೆಳಿಗ್ಗೆಯಿಂದ ಏನೆಲ್ಲ ಆಯಿತು, ನಾನು ಬೆಳಿಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡಿರಲಿಲ್ಲ, ಬಟ್ ರೆಕಾರ್ಡಿಂಗ್ ಆಗಿದೆ, ಕ್ಲಿಪ್ಪಿಂಗ್ಸ್ ಇದೆ, ಅದನ್ನೆಲ್ಲ ಶೇರ್ ಮಾಡ್ತೀನಿ. ಇವತ್ತಿನ ಒಂದು ಸ್ಪೆಷಲ್ ಡೇ ಇದೆ, ಅದು ನಿಮಗೆ ಏನು ಹೇಳೋಣವಾ? ಹೇಳು. ಇವತ್ತು ಬಾಸ್ನ ಬರ್ತ್ಡೇ. ಬಾಸ್ ಡ್ರೈವರ್ನ ಬರ್ತ್ಡೇ. ಏನಪ್ಪ, ನಾವು ಬಾಸ್ ಅಂದ್ರೆ ಡ್ರೈವರ್ ಅನ್ಕೊಳ್ತಾ ಇದ್ದಾರೆ. ನಾವೇನ್ ಮಾಡೋಣ? ಇದು ನೆನ್ನೆಯಿಂದ ಹಂಗೆ ಆಗಿರೋದಲ್ಲ, ಬೆಳಿಗ್ಗೆ ಹೊರಟಿದ್ದು ಬರೀ ಓಡಿಸ್ತಾನೆ ಇದ್ದೀವಿ ಕಂಟಿನ್ಯೂಸ್ ಆಗಿ ಗಾಡಿಗಳು. ಸೊ ಒಂದು ವಿಷಯ ಇದೆ, ಇವ್ರು ಹೇಳಿದ ಪ್ರಕಾರ ನಿನ್ನೆಯಿಂದ ನಾವು ಕಾರಲ್ಲೇ ಓಡಾಡ್ತಾ ಇದ್ದೀವಿ. ಯಾಕೆ ಅಂತ ನೀವು ಕೇಳಿದ್ರೆ, ನಿನ್ನೆಯಿಂದನೂ ಕಾರಲ್ಲಿ ಓಡಾಡ್ತಾ ಇರೋದು. ನಿನ್ನೆ ರಾಜೇಶ್ ಅವರ ದೊಡ್ಡಮ್ಮ ತೀರ್ಕೊಂಡ್ರು. ನಾವು ಮೈಸೂರಲ್ಲಿ ಅವ್ರನ್ನ ನೋಡೋದಕ್ಕೆ ಹೋಗಿದ್ವಿ ನೋಡಿ. ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಸುಮಾರು ದಿನದಿಂದ ಅವ್ರಿಗೆ ಮೇಜರ್ ಆಪ್ರೇಷನ್ ಆಯಿತು ಅಂಥೇಳಿ. ಅವರು ನಿನ್ನೆ ಅನ್ಫಾರ್ಚುನೇಟ್ಲಿ ತೀರ್ಕೊಂಡ್ರು. ಹಾಗಾಗಿ ಬೆಳಗಿನ ಜಾವನೇ ನಾವು ಎದ್ದು KR ನಗರಕ್ಕೆ ಹೊರಟು ಬಂದ್ವಿ. ಇವತ್ತು ವಾಪಸ್ಸು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಇವತ್ತು ಬರ್ತ್ಡೇ ಆಗಿರೋದ್ರಿಂದ ಸ್ವಲ್ಪ ಪ್ಲ್ಯಾನಲ್ಲಿ, ನಮ್ಮ ಮೊದಲಿದ್ದ ಪ್ಲ್ಯಾನಲ್ಲಿ ಚೇಂಜಸ್ ಮಾಡಿಕೊಂಡು, ಇದಕ್ಕೆ ತಕ್ಕಂತೆ, ಈ ಸಿಚುವೇಶನ್ಗೆ ತಕ್ಕಂತೆ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನಾವು ಇಲ್ಲಿಗೆ ಬಂದಿದ್ದೀವಿ ಈಗ. ಸೊ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅಂದ್ಬಿಟ್ಟು ತಿಳಿಸ್ತೀವಿ, ನೋಡಿ. ಆಮೇಲೆ ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೇಗೆಲ್ಲ ಆಗುತ್ತೆ ನೋಡೋಣ, ನಮಗೂ ಐಡಿಯಾ ಇಲ್ಲ. ಇಲ್ಲಿ ತನಕ ಆಯಿತು. ಸೊ ನೋಡಿ ಸ್ನೇಹಿತರೆ, ಇವತ್ತು ಬೆಳಿಗ್ಗೆನೇ ಬೇಗ ಎದ್ದು ಸ್ನೇಹಿತರೆ ಬೇಸನ್ ಲಡ್ಡು ಮಾಡಿದ್ದೀನಿ. ಅವ್ರಿಗೆ ಸ್ವೀಟ್ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ. ನಾನು ತಿಂಡಿಗೆ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ರಾಜೇಶ್ ಹೇಳಿದರು. ಹಾಗಾಗಿ ತಿಂಡಿ ಏನೂ ಮಾಡಲಿಲ್ಲ, ನಾವು ಯಾರೂ ಏನೂ ತಿಂದಿಲ್ಲ. ಬಟ್ ಏನಾದರೂ ಒಂದು ಇರಬೇಕಲ್ಲ ಅಂತ ಹೇಳಿಬಿಟ್ಟು ಇದನ್ನು ಮಾಡಿದೆ. ಇದು ಘಮ ಬರ್ತಾ ಇದ್ರೇ ತಿನ್ಬೇಕನ್ಸುತ್ತೆ ಕಣೋ ಅಂತ ಲಾಸ್ಟ್ ಟೈಮ್ ಹೇಳಿದರು. ಹಾಗಾಗಿ ಇದನ್ನು ಮಾಡಿದ್ದೀನಿ. ಸೊ ಇವತ್ತಿನ ದಿನ ಒಂದು ಬೇಸನ್ ಲಡ್ಡು ಸ್ವೀಟ್ ಡಿಶ್ನೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತುಂಬ ವರ್ಷಗಳಾಗಿತ್ತು ನಾವು KR ನಗರದಲ್ಲಿ ಸೆಲೆಬ್ರೇಟ್ ಮಾಡಿ. ಅವರಮ್ಮ ಅವ್ರಿಗೆ ಇವತ್ತು ಸ್ವೀಟ್ ತಿನ್ನಿಸ್ತಾ ಇದ್ದಾರೆ. ಇಲ್ಲೇ ಇರೋಣ ಅಂದ್ಕೊಂಡ್ವಿ, ಬಟ್ ವೀಕ್ ಡೇ ಆಗಿದ್ದರಿಂದ ರಾಜೇಶ್ ರಜಾ ಸ್ವಲ್ಪ ಕಷ್ಟ ಕಣೋ, ಕೆಲಸ ತುಂಬ ಇದೆ ಅಂದರು. ಆಮೇಲೆ ಅತ್ತೆ ಕೂಡ ಅಕ್ಕನ ಮನೆಗೆ ಹೋಗಬೇಕಿತ್ತು. 3 ದಿನ ಅವ್ರು ಅಲ್ಲೇ ಇರಬೇಕು. ನಮಗೋಸ್ಕರ ಇವತ್ತು ಇಲ್ಲೇ ಇದ್ದರು ಅವರು. ಹಾಗಾಗಿ ನಾವು ವಾಪಸ್ ಹೊರಟು ಬಂದ್ವಿ ಸ್ನೇಹಿತರೆ. ಅಯ್ಯೋ, ನಾನು ಅನ್ಕೊಂಡೆ ಇದಂಗಾಯ್ತು. ನೋಡಿ ನಮ್ಮಮ್ಮ ಶಿವಾಜಿ ಕತ್ತಿ ಹೆಂಗ್ ಕೊಟ್ಟಿದ್ದಾರೆ ಗಿಫ್ಟು ಹ್ಯಾಪಿ ಬರ್ತ್ಡೇಗೆ. ನಮ್ಮ ಸಂಸ್ಕೃತಿಲಿ ಯೂಶಲಿ ಇರುತ್ತೆ, ಮನೇಲಿರುತ್ತೆ, ಮೇನ್ ಮನೇಲಿ. ನಮ್ಮಮ್ಮ ಎಲ್ಲಿದೆ ತಗೊಂಡೋಗ ನಿಮ್ಮ ಮನೇಲಿ ಇಟ್ಕೊ ಒಂದು. ರಾಜೇಶ್ ರಾಜಾ ಕಿ ಜೈ. ಏ ನಿಶಾಂತು, ತಿನ್ಲಿಲ್ಲ ಅಂದ್ರೆ ಏಟ್ ಬೀಳುತ್ತೆ ನನ್ನಿಂದ. ಅಯ್ಯೋ ನಿನ್ನಲೋ, ಏನೋ ನೀನು ಹಿಂಗೆ ಅವಮಾನ ಮಾಡ್ತೀಯ. ಬಾ
ಅಲ್ಲಿ ಪ್ರಿಯಾ ಕಾಕಗೆ, ತಾತ ಬಂದ್ಮೇಲೆ ತಾತಾಗೆ. ನೀನು ತಗೊಂಡು ತಿನ್ನು ಕೊಟ್ಬಿಡು ಕಾಕಾಗಿಲ್ಲಿ. ಕಾಕ ಆಮೇಲೆ ತಗೊಳ್ತಂತೆ. ಇಲ್ಲ ಕಾಕ ಏನು ಅದೇನು ಯೋಚನೆ ಮಾಡಲ್ಲ. ಇಲ್ಲ ಬೇಡ ಬ್ರಷ್ ಮಾಡಿಲ್ವಾ? ಇನ್ನೂ ಸ್ನಾನ ಮಾಡಿಲ್ಲ ಅನ್ನೋ. ಮಾಮನ ಸಿಗ್ನೇಚರ್ ಡ್ರೆಸ್ ಪಟಾಪಟಿ ಚಡ್ಡಿ. ಬನ್ನಿ ಏನು ತಗೊಳ್ಳಿ ಸ್ವೀಟ್ ನಮ್ಮ ಬರ್ತಡೇ ಅದು. ಥ್ಯಾಂಕ್ ಯು ತಿನ್ನೋಡಿ ಮಮ್ಮ. ನಾನು ಅರ್ಥ ಅಲ್ಲ ತಿನ್ನೋಡಿ. ಅವ್ರು ಮಾಡಿರೋದು ಬೆಳಗ್ಗೆ ಎದ್ದು ಅಮ್ಮ ಒಟ್ಟಿಗೆನೆ ಹಾಕ್ಬಿಟ್ರಾ? ಬಸ್ ಫ್ರೆಂಡ್ಸ್ ಅಲ್ಲ. ಬಾಯ್ 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 ಸನಮ್ಮ. ಲವ್ ಯು ಬಾಯ್. ಬಾಯ್ ಬಾಯ್ ಅಮ್ಮ. ಬಾಯ್ ಬಾಯ್. ಓಕೆ ಇಳೀರಿ. ಚಪ್ಪಲೆಲ್ಲ ಇದು ಮಾಡ್ಕೊಂಡು ಕಾರಲ್ಲೇ ಬಿಟ್ಬಿಡಿ. ಅಲ್ಲೂ ಇದೆ, ನಾನು ಅಲ್ಲೂ ಪಾರ್ಕ್ ಮಾಡ್ಬೋದು ಮುಂದೆ. ಅದೇನಂತ ಅಯ್ಯೋ ಫುಲ್ ತಗೊಂಡೆ. ಕರ್ಕೊಂಡು ಅಲ್ಲಿಗೂ ನೋಡೋಣ ನಡೀರಿ. ನೋಡಿ ಸ್ನೇಹಿತರೆ, ಎಲ್ಲಿಗೆ ಬಂದಿದ್ದೀವಿ ಈಗ? ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ರಾಜೇಶ್ ಬರ್ತ್ಡೇ ಸ್ಪೆಷಲ್. ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ರುಚಿ ನೋಡಿ. 30, 40, 50, 60. ಇದು ಒಂದೊಂದು ಪೀಸ್ ತೊಗೊಂಡ್ರೆ 110 ರೂಪಾಯಿ ಆಗುತ್ತೆ. 100 ರೂಪಾಯಿ ಒಂದೆರಡು ಹೆಚ್ಚಾಗಿ ಸೂಪರ್ ಆಗಿದೆ. ಅದಕ್ಕೆ ಪೌಡ್ರ್ ಹಾಕಿಲ್ಲ. ಪೌಡ್ರ್ ಹಾಕಿಲ್ಲ. ನೋಡಿ ಸರ್, ರುಚಿ ನೋಡಿ ಸರ್. ಪೌಡ್ರ್ ಹಾಕಿಲ್ಲ. ನಾವು ಕೊಡ್ತೀವಿ ನೋಡಿ. ಅಪ್ಪ ಜಾಮ್ ಕೊಡೋಣಪ್ಪ. ಈ ಥರ ಕೊಡೋಣ, ಈ ಥರ ಕೊಡೋಣ. ಒಂದು 2 ದಿನ ತಿನ್ನೋದಿಕ್ಕೆ ಬೇಕಾರೆ ಈಗ ಹೊಟ್ಟೆ ಸೀದಾ ಇದೆ, ತಿಂಡಿದ್ದು ಮಾಡಿಲ್ಲ. ಸರಿ ಕುಡಿಯೋಣ. ಎಷ್ಟು ವರ್ಷ ಆಗಿತ್ತು ಗೊತ್ತಾ ಸ್ನೇಹಿತರೆ? ನಾನೊಂದು ಸಾರಿ ಮಾಘ ಮಾಸದಲ್ಲಿ ಬಂದು ಇಲ್ಲಿ ಸ್ನಾನ ಮಾಡಿ, ಅವಾಗ ಒಂಥರ ಜಾತ್ರೆ ಥರನೇ ಆಗಿತ್ತು. ಅವಾಗ ಬಂದಿದ್ದು 2 years ಬ್ಯಾಕ್ ಅನಿಸುತ್ತೆ. ಕೊರೋನಾ ಅವಾಗ ಬಂತು. ಹಾಂ, ಮಾರ್ಚಿಗೆ 2 ಸತಿ ಬಂದಿದ್ದಲ್ಲ. ಹಾಂ, ಅಮಾವಾಸ್ಯೆಗೆ ಹುಣ್ಣಿಮೆಗೆ ಬರ್ತಿದ್ದೆ. ಹುಣ್ಣಿಮೆಗೆ ಮಾಘ ಮಾಸದಲ್ಲಿ. ಅವಾಗ ಬೇರೆ ಸಿತ್ತಲ್ವಾ? ಅವಾಗ ಮಾಘ ಮಾಸ ಅಲ್ವಾ, ನದಿ ಸ್ನಾನ ಮಾಡಬೇಕು ಅಂತ. ನೀರು ಚೆನ್ನಾಗಿದೆ ಅಲ್ವಾ? ಆ್ಯಂಡ್ ಜಾಸ್ತಿ ಜನನೂ ಬರ್ತಾ ಇಲ್ಲ ಅನ್ಸುತ್ತೆ, ಗಲೀಜಾಗಿಲ್ಲ. ಸಣ್ಣ ಸಣ್ಣ ಎಷ್ಟೊಂದಿದೆ ನೋಡಿ ಮೀನುಗಳು. ಮೀನು ಬತ್ ನೋಡಿ. Sanu's favorite sugarcane juice. ನಾವು ಸ್ಕೂಲ್ಗಿಂದ ಬರಬೇಕಾದ್ರೆ ಯಾವಾಗಲೂ ಕುಡಿತಾ ಇದ್ದಿದ್ದು. ಥ್ಯಾಂಕ್ ಯು ಅಂತ ಇದ್ದಾರೆ. ಅದೇ ಸ್ಕೂಲಿಂದ ಬರಬೇಕಾದ್ರೆ ಕುಡಿತಾ ಇದ್ದಿದ್ದು. ಸ್ಕೂಲು ಇಲ್ಲ, ಜ್ಯೂಸು ಇಲ್ಲ. ಆಮೇಲೆ ಎಣ್ಣೀರು ಕೇಳಿದ್ರೆ ಕಷ್ಟ. ಹಾಂ, ಕಾರ್ ಹೋಗ್ಬೇಕಾದ್ರೆ 4-5 ಸರಿ ನಿಲ್ಲಿಸ್ಬೇಕಾಗುತ್ತೆ. ದರ್ಶನ ಚೆನ್ನಾಗಾಯ್ತಲ್ಲ? ನಿಮ್ಗೇನು 2 ಸರಿ ಆಯ್ತಲ್ಲ? ನಾವು 2 ಸತಿ ಮಾಡ್ಕೊಂಡು ದರ್ಶನ ಫ್ರೀ ಇದ್ದಾಗ ಮಾಡ್ಕೊಂಡ್ಬಿಡ್ಬೇಕು. ರಶ್ ಕಡಿಮೆ ಇದೆ. ಏನು ಸ್ಪೆಷಲ್ ಡೇಸ್ ಏನು ಇಲ್ವಲ್ಲ?
ವಾರ ಪೂರ್ತಿ ತೆಗಿತಾ ಇದ್ದಾರಾ? ಇಲ್ಲಿಗೆ ಸ್ನೇಹಿತರೆ ಬಸ್ಸಲ್ಲಿ ಬರ್ಬೋದು. ಬಸ್ಸಲ್ಲಿ ಶ್ರೀರಂಗಪಟ್ಟಣ ತನಕ ಬಂದರೆ ಅಲ್ಲಿಂದ ಏನು ಆಟೋಗಳು ಸಿಗತ್ತೆ, ಅಥವಾ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಿಂದ ಬಂದರೆ ಡೈರೆಕ್ಟ್ ಇಲ್ಲಿಗೇ ಬಸ್ ಇದೆ. ಇಲ್ಲ ಕಾರಲ್ಲಿ ಸ್ಕೂಟ್ರಲ್ಲಿ ಬಂದು ಪಾರ್ಕಿಂಗ್ ಏರಿಯಾ ತುಂಬ ಚೆನ್ನಾಗಿದೆ, ಇಲ್ಲಿ ಬರ್ಬೋದು. ನಮ್ಮದು ಮತ್ತು ರಾಜೇಶ್ ಇಬ್ಬರದು ಕುಡ್ದು ಆಯಿತು. ಸಾನು ಈಸ್ ಎಂಜಾಯಿಂಗ್ ಸ್ಟಿಲ್. ಹಾಫ್ ಆಗಿದೆ ಅಷ್ಟೇ, ಹಾಫ್ ಕುಡ್ದಿದ್ದಾಳೆ. ನಿಧಾನಕ್ಕೆ ಎಂಜಾಯ್ ಮಾಡ್ತಾ ಇದ್ದಾಳೆ. ಅವ್ರ ಫೇವ್ರೆಟ್ ಫುಡ್ನೆಲ್ಲ ಬೇಗ ಖಾಲಿ ಮಾಡೋದಿಲ್ಲ, ನಿಧಾನಕ್ಕೆ. ತುಂಬಿಡ್ತು, ಹೊಟ್ಟೆ ತುಂಬಿಡ್ತು. ಈಗ ನಾವು ಇಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ಅಲ್ಲಿ ತಿಂಡಿ ಮಾಡೋದು. ರಾಜೇಶ್ಗೆ ಬರ್ತ್ಡೇ ವಿಶ್ ಏನು ಬರ್ತ್ಡೇ ವಿಶ್ ಕಾಲಾ? ನಡೀರಿ, ಕಾರ್ ಪಾರ್ಕಿಂಗಿಗೆ ಬಂದ್ವಿ. ಇಲ್ಲೂ ಜಾಗ ಇದೆ, ಅಲ್ಲಿ ನದಿ ಹತ್ರನೂ ಜಾಗ ಇದೆ, ತುಂಬ ಜಾಗ ಇದೆ. ಆ್ಯಂಡ್ ಇಲ್ಲಿಂದ ಹೋಗೋದಕ್ಕೆ ವಾಪಸ್ಸು ಆಟೋಗಳು ಸಿಗುತ್ತೆ. ಕೆಲವೊಂದು ಸಾರಿ ಏನಂತಾರೆ, ಒಟ್ಟಿಗೆ ಒಂದು 4 ಜನ ಕೂರಿಸ್ಕೊಂಡು ಬರ್ತಾರಲ್ಲ ಅಂಥದ್ದು ಸಿಗುತ್ತೆ. ಈ ಥರ ಇಂಡಿವಿಜುವಲ್ ಸಿಗುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸಾನು ಚಿಕ್ಕ ಪಾಪ ಇದ್ದಾಗಲೇ ನೀನು ಒಬ್ಬಳೇ ಹೋಗಿದ್ದೆ. ಅಲ್ಲಿ ಹಿಡ್ಕೋತಾರ ಹೋಗಿ ಅವ್ರು. ಅಲ್ಲಿ ಕಾಲಿಟ್ಟು ಹತ್ತಮ್ಮ, ಹತ್ತು ಹಿಡ್ಕೋ. ಸೋನಾ ಹಿಡ್ಕೊಳಮ್ಮ, ಗಟ್ಟಿಯಾಗಿ ಹಿಡ್ಕೋ, ಏನಾಗಲ್ಲ. ಟುಂಕ ಟುಂಕ ಸಾನು, ಲುಕಿಂಗ್ ನೈಸ್. ಸಾನು ಯೇ ಡುಂಕು 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 ಅನ್ಬೇಕು. ಹಂಗೆ ಎಂಜಾಯ್ ಮಾಡೋದು. ಕೊಡ್ತೀಯ ಅಲ್ವಾ? ಚಾನಲಿಂದ ನೋಡ್ಕೊಂಡು ಬಂದಿರೋದು ಅಂತ ಹೇಳಿದ್ರೆ ಕೊಡೋ ಕನ್ಸೆಷನ್. ನೋಡಿ, ಇವನು ಉಮರ್ ಅಂತ. ಬಾರೋ ನಿಮ್ಗೆ ಗೊತ್ತಾಗ ಯಾರು ಅಂತ. ಆಮೇಲೆ ಕನ್ಸೆಷನ್ ರೇಟ್ ಕೊಡ್ತೀಯ ಅಂತ ಹೇಳಿದ್ಯಾ. ಉಮರ್ ಅಂತ ಹುಡುಗ. ನೆಕ್ಸ್ಟ್ ಹಾರ್ಸ್ ರೈಡ್ ಬೇಕಂದ್ರೆ ಶ್ರೀರಂಗಪಟ್ಟಣದ ನಿಮಿಷಮ್ಮ ದೇವಸ್ಥಾನದ ಹತ್ರ ಮಿಸ್ಟರ್ ಉಮರ್, ಅವನಿಗೆ ಕಾಂಟ್ಯಾಕ್ಟ್ ಆಗಿ ಅಲ್ವಾ? ನಮ್ಮ ರಾಜೇಶ್ ಅವ್ರಿಗೆ ಒಂದು ಈ ಥರ ಹಾರ್ಸ್ ಇಟ್ಕೋಬೇಕು ಅಂತ ಆಸೆ ಅಂತೆ. ಒಂದು ದೊಡ್ಡ ಫಾರ್ಮ್ ಇಟ್ಕೊಂಡು ಅಲ್ಲಿ ಹಾರ್ಸ್ ಇಟ್ಕೊಂಡು ಅದಕ್ಕೆ ದಿನ ಸ್ನಾನ ಮಾಡಿಸೋದು, ಓಡಿಸೋದು, ಅವರು ಓಡೋದು. ಸರಿ, ನಿಮ್ಮ ವಿಶ್ ನಿಮಿಷಾಂಬ ತಾಯಿ ಬೇಗ ಪೂರೈಸಲಿ. ಇದು ಕಾಸ್ಟ್ಲಿ ಅಫೇರ್ ಅಮ್ಮ, ಕುದುರೆ ಸಾಕೋದು. ಇನ್ನು ತುಂಬ ಇದೆ ಸ್ನೇಹಿತರೆ ನಿಮ್ಮ ಜೊತೆ ಹಂಚ್ಕೊಳ್ಳೋದು. ತುಂಬ ಲೆಂತಿ ಆಗಿಬಿಡುತ್ತೆ, ಅಥವಾ ಎಲ್ಲನೂ ತುಂಬ ಕಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ನಾನು ಅದನ್ನು ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗನ್ನು ನೀವು ಇಷ್ಟಪಟ್ಟಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ವಿಶ್ ಮಾಡಿರ್ತೀರ ರಾಜೇಶ್ಗೆ ಅಂತ ಗೊತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮುಂದಿನ ವಿಡಿಯೋಲಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ನೇಹಿತರೆ. ಬಾಯ್ ಬಾಯ್.